ನಮಸ್ತೆ, ಫಿಲ್ಮ್ ಎರಡು ರಾಕ್ಸ್ಗೆ ಸ್ವಾಗತ. ಅದೇ ರೀತಿ ಒಂದು AR ರೆಹಮಾನ್ ರವರ ಒಂದು ಅಫಿಷಿಯಲ್ ಆಗಿ ಒಂದು ಫೈನಲ್ ಆಗಿ ಒಂದು ಸಾಂಗ್ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕಾದಲಿಕ ನೀರಮಲ್ಲೈ ಅನ್ನೋ ಒಂದು ಸಾಂಗ್ನ ಒಂದು ಮೂವಿಯ ಒಂದು ಸಾಂಗ್ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. NI ಇಜುಕಾದಿ ಅನ್ನೋ ಒಂದು ಅಫಿಷಿಯಲ್ ಒಂದು ಸಾಂಗ್ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ AR ರೆಹಮಾನ್ ರವರ ಒಂದು ಮ್ಯೂಸಿಕ್ ಅಂತ ಹೇಳಿದ್ರೆ ಒಂದು ಡಿಫ್ರೆಂಟ್ ಆಗಿದೆ ಅಂತ ಹೇಳೋಕ್ಕೆ. ಯಾಕಂತಂದರೆ AR ರೆಹಮಾನ್ ರವರ ಒಂದು 90ರ ದಶಕದಲ್ಲಿ ಇರ್ಬೋದು, ಅದೇ ರೀತಿಯಾಗಿ 2000ರ ದಶಕದಲ್ಲಿ ಇರ್ಬೋದು. ಯಾಕಂತೇಳಿದ್ರೆ ಒಂದು ಮುಕ್ಕಾಬಲ ಅನ್ನೊಂದು ಸಾಂಗ್ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಹಿಟ್ ಆಗಿತ್ತು ಅಂತ ಹೇಳೋಕ್ಕೆ. ಅದೇ ರೀತಿಯಲ್ಲಿ ಕೂಡ ಈಗಲೂ ಕೂಡ ಒಂದು ಅವರದ ಮ್ಯೂಸಿಕ್ ಕೂಡ ಈಗಲೂ ಕೂಡ ಒಂದು ಟ್ರೆಂಡಿಂಗ್ನಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ AR ರೆಹಮಾನ್ಗೆ ನಿಜವಾಗ್ಲೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ದೊಡ್ಡ ಹ್ಯಾಟ್ಸಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂತ ಹೇಳಿದ್ರೆ ಇವರ ಮ್ಯೂಸಿಕ್ ಈಗಲೂ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಹಿಟ್ ಆಗೋದ್ರಲ್ಲಿ ಒಂದು ಎರಡು ಮಾತಿಲ್ಲ ಅಂತಲೇ ಹೇಳಕ್ಕೆ ಇಷ್ಟ. ಯಾಕೆಂದರೆ ಈಗಲೂ ಕೂಡ ಅವರ ಒಂದು ಟ್ರೆಂಡಿಂಗ್ನಲ್ಲಿ ನಡೀತಿರುವಂಥ ಒಂದು ಸಾಂಗ್ಗಳು ಕೂಡ ಈಗಲೂ ಕೂಡ ಒಂದು ಹೆಚ್ಚಾಗಿ ಅವರ ಒಂದು ವೈರಲ್ ಆಗ್ತಿದೆ ಅಂತಲೇ ಹೇಳಕ್ಕೆ ಇಷ್ಟ. ಅದೇ ರೀತಿಯಲ್ಲಿ ಕೂಡ ಒಂದು ದೊಡ್ಡ ಸಮಯದ ನಂತರ AR ರೆಹಮಾನ್ ರವರ ಒಂದು ಜಯಂ ರವಿ ಒಂದು ಈ ಮೂವಿಯಲ್ಲಿ ಮುಖ್ಯ ಪಾತ್ರಧಾರಿಯಾಗಿ, ಅದೇ ರೀತಿಯಾಗಿ ನಿತ್ಯ ಮೆನನ್ ರವರು ವಿಶೇಷವಾಗಿ, ಯಾಕಂತೇಳಿದ್ರೆ ಇವರಿಬ್ಬರ ಜೋಡಿ ಒಂದು ಯಾವ ರೀತಿಯಲ್ಲಿ ಒಂದು ಕಾಂಬಿನೇಷನ್ ಆಗಿ ಒಂದು ಒಟ್ಟಿಗೆ ನಡೆಸಲಿಕ್ಕೆ ಒಂದು ಹೊರಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಒಂದು ಟೋಟಲ್ ಆಗಿ ಒಂದು ಸಾಂಗ್ ಯಾವ ಥರ ಇದೆ ಅಂತ ಹೇಳಿದ್ರೆ ಒಂದು ಕ್ಲಬ್ನ ಮೂಲಕ ಒಂದು ಶೂಟ್ ಮಾಡಿರುವಂಥ ಒಂದು ರೀತಿಯಲ್ಲಿ ಒಂದು ತೋರಿಸಲಾಗಿದೆ ಅಂತ ಹೇಳಕ್ಕೆ. ಯಾಕೆಂದರೆ ಟೋಟಲ್ ಆಗಿ ಒಂದು ರೊಮ್ಯಾಂಟಿಕ್ ಸಾಂಗ್ ಥರ ಇದೆ ಅಂತ ಹೇಳಕ್ಕೆ. ಯಾಕೆಂದರೆ ಲವ್ ಸ್ಟೋರಿ ಸಾಂಗ್ ಥರ ಒಂದು ಈ ಸಾಂಗನ್ನು ಒಂದು ಕ್ರಿಯೇಟ್ ಮಾಡಲಾಗಿದೆ ಅಂತ ಹೇಳಕ್ಕೆ. ಯಾಕೆಂದರೆ ಸ್ಪೆಷಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ AR ರೆಹಮಾನ್ ರ ಒಂದು ಟ್ಯೂನ್ ಅಂತ ಹೇಳಿದ್ರೆ ಒಂದು ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂತೇಳಿದ್ರೆ ಆ ಒಂದು ಟ್ಯೂನ್ ಯಾವ ಥರ ಒಂದು ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗಲೂ ಕೂಡ ಒಂದು ಅವರ ಸಾಂಗ್ ದೊಡ್ಡ ಮಟ್ಟಿನಲ್ಲಿ ಹಿಟ್ ನಡೀತಿದೆ ಅಂತ ಹೇಳಿದ್ರೆ AR ರೆಹಮಾನ್ ರವರಿಗೆ ದೊಡ್ಡ ಮಟ್ಟಿನ ಒಂದು ಖ್ಯಾತ ಒಂದು ದೊಡ್ಡ ಮಟ್ಟಿನ ಬಿರುದು ಕೂಡ ಇದೆ ಅಂತ ಹೇಳಕ್ಕೆ. ಯಾಕಂದರೆ ಈಗಾಗಲೇ ಒಂದು ಜೈ ಹೋ ಸಾಂಗ್ ಯಾವ ಥರ ಒಂದು ಹಿಟ್ ಆಗಿತ್ತು ಅಂತ ನಿಮಗೆ ಗಮನಿಸ್ಬೋದು ಅಂತ ಹೇಳಕ್ಕೆ. ಯಾಕಂದರೆ ಒಂದು ಆಸ್ಕಾರ್ ಪ್ರಶಸ್ತಿ ವಿಜೇತ ಮೂವಿ ಆಗಿರುವಂಥ ಒಂದು ಈ ಮೂವಿ, ಅದರಲ್ಲಿ ಕೂಡ ಒಂದು ಆ ಸಾಂಗ್ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಹಿಟ್ ಆಗಿತ್ತು ಅಂತ ಹೇಳಕ್ಕೆ ಇಷ್ಟಬೇಕು. ಯಾಕೆಂದರೆ ಆ ಲೆವೆಲ್ಗೆ ಆ ರೇಂಜ್ಗೆ ಆ ಒಂದು ಸಾಂಗು ಒಂದು ಟ್ರೆಂಡಿಂಗ್ನಲ್ಲಿ ನಡೀತಾ ಇದ್ದು ಅಂತ ಹೇಳಕ್ಕೆ ಇಷ್ಟಬೇಕು. ಯಾಕೆಂದರೆ ಅದೇ ಲೆವೆಲ್ಗೆ ಈಗಲೂ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಟ್ರೆಂಡಿಂಗ್ ನಡೀತಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಅದೇ ರೀತಿಯಲ್ಲಿ ಕೂಡ ಈಗ ಕೂಡ ಒಂದು ಸಾಂಗ್ ರಿಲೀಸ್ ಆಗಿದೆ ಅಂತ ಹೇಳಿದ್ರೆ ಈಗ ಅಷ್ಟೇ ಖಂಡಿತವಾಗಿದೆ. ಯಾಕಂತೇಳಿದ್ರೆ ಈಗ ಕೂಡ ಒಂದು ಟ್ಯೂನ್ ದೊಡ್ಡ ಮಟ್ಟಿನಲ್ಲಿ ಹಿಟ್ ಆಗದಿದ್ದರೂ ಕೂಡ ಒಂದು ಟ್ಯೂನ್ ಅಂತೂ ಪರ್ಫೆಕ್ಟಾಗಿ ಒಂದು ಅಮೇಝಿಂಗ್ ಆಗಿ ಮೂಡಿ ಬಂದಿದೆ ಅಂತ ಹೇಳಕ್ಕೆ. ಯಾಕಂತಂದರೆ ಮೆಲೋಡಿ ಸಾಂಗ್ ಥರ ಒಂದು ಕ್ರಿಯೇಟಿವ್ ಮಾಡಲಾಗಿದೆ ಅಂತ ಹೇಳಕ್ಕೆ. ಯಾಕಂದರೆ ಅದೇ ರೀತಿಯಲ್ಲಿ ಅವರ ಒಂದು ಸ್ಲೋ ಥರ ವಾಯ್ಸನ್ನು ಒಂದು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ AR ರೆಹಮಾನ್ ರವರ ಮ್ಯೂಸಿಕ್ಗೆ ದೊಡ್ಡ ಮಟ್ಟಿನ ಒಂದು ಅಭಿಮಾನಿ ಬಳಗವೂ ಕೂಡ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಅಭಿಮಾನಿ ಬಳಗ ಯಾವ ಥರ ಇದೆ ಅಂತ ಹೇಳಿದ್ರೆ ಅವರ ಒಂದು ಯಾವುದೇ ಒಂದು ಸಾಂಗ್ ಬಂದರೂ ಕೂಡ ಅವರ ಒಂದು ಯಾಕಂತೇಳಿದ್ರೆ ಫ್ಯಾನ್ಸ್ನವರು ಅಷ್ಟರ ಮಟ್ಟಿಗೆ ಅವರ ಒಂದು ಅಟ್ರಾಕ್ಷನ್ ಇರುತ್ತೆ ಅಂತ ಹೇಳಕ್ಕೆ. ಯಾಕೆಂದರೆ ಆ ಲೆವೆಲ್ಗೆ ರೇಂಜ್ಗೆ ಒಂದು ಅಟ್ರಾಕ್ಷನ್ ಇರುವಂಥ ಒಂದು ಸಾಂಗ್ಗಳಲ್ಲಿ ಕೂಡ ಈ ಒಂದು ಸಾಂಗ್ ಕೂಡ ಒಂದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಇಂಥ ಒಂದು ವಿಚಾರಕ್ಕೆ ಒಂದು ದೊಡ್ಡ ಮಟ್ಟಿನಲ್ಲಿ ಇಷ್ಟರವರೆಗೆ ಒಂದು 16 lakhs ವ್ಯೂಸ್ ತನಕ ಒಂದು ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಎಷ್ಟರ ಮಟ್ಟಿಗೆ ಒಂದು ರೀಚ್ ಮುಟ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಆದರೂ ಕೂಡ ಈ ಮೂವಿಯ ಸಾಂಗ್ ಅಂತೂ ಒಂದು ಒಳ್ಳೆಯ ರೀಚ್ ಹಂತಕ್ಕೆ ಒಂದು ತಲುಪಿದೆ ಅಂತ ಹೇಳಿದ್ರು ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಇಂಥ ಒಂದು ವಿಚಾರಕ್ಕೆ ಯಾವ ರೀತಿಯಲ್ಲಿ ಈ ಸಾಂಗು ಎಷ್ಟರ ಮಿಲಿಯನ್ಸ್ ವ್ಯೂಸ್ ಕಟ್ಟಲೆ ಅಥವಾ 1 crore ವ್ಯೂಸ್ ತನಕ ಹೋಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಫ್ಯಾನ್ಸ್ನವರ ಮಟ್ಟಿಗೆ ದೊಡ್ಡ ಮಟ್ಟಿನಲ್ಲಿ ಒಂದು ಚರ್ಚೆ ಆಗ್ತಾಯಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತೇಳಿದ್ರೆ ಅಷ್ಟರ ಮಟ್ಟಿಗೆ ಅಂತೂ ಖಂಡಿತವಾಗಿಯೂ ಹೋಗೋಕ್ಕೆ, ಯಾಕಂತೇಳಿದ್ರೆ ಇಷ್ಟರವರೆಗೆ ಟ್ರೆಂಡಿಂಗ್ ಮೂಲಕ ನಡೀತಾ ಇದ್ದರೆ ಈಗಾಗಲೇ ಒಂದು ಹೋಗಬಹುದಿತ್ತು ಅಂತಲೇ ಹೇಳಕ್ಕೆ. ಯಾಕಂತೇಳಿದ್ರೆ ಈಗಾಗಲೇ ಒಂದು ರಿಲೀಸ್ ಆಗಿ ಒಂದು ದಿವಸ ಆಗ್ತಾ ಬಂತು ಅಂತಲೇ ಹೇಳ್ಬೋದು. ಖಂಡಿತವಾಗಿ ಅಂಥ ಒಂದು ವಿಚಾರಕ್ಕೆ ಏನೇ ಆಗಲಿ ಈ ಒಂದು ಟ್ಯೂನ್ ಅಂತೂ ನನಗೆ ಖಂಡಿತವಾಗಿ ಇಷ್ಟ ಆಗಿದೆ ಅಂತಲೇ ಹೇಳಕ್ಕೆ. ಯಾಕಂತಂದರೆ ಮೊದಲನೇದಾಗಿ ಸ್ಪೆಷಲ್ ಆಗಿ ಒಂದು ಬರುವಂಥ ಒಂದು ಟ್ಯೂನು ಅದ್ಭುತವಾಗಿ ಇದಕ್ಕೆ ಒಂದು ಸೆಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾರ್ಯಾರು ಈ ಸಾಂಗ್ ನೋಡಿಲ್ವ, ಸ್ಪೆಷಲ್ ಆಗಿ ಜಯಂ ರವಿ ಮತ್ತು ನಿತ್ಯ ಮೆನನ್ ಅವರು ಒಟ್ಟಿಗೆ ನಡೆಸುತ್ತಿರುವಂಥ ಒಂದು ಈ ಸಾಂಗಿಗೆ ಉತ್ತಮವಾದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು ಖಂಡಿತವಾಗಿ. ಅದೇ ರೀತಿಯಾಗಿ ಯಾರಾದರೂ ಸಾಂಗ್ ನೋಡಿರೋ ಖಂಡಿತವಾಗಿ ಒಂದು ಸಾಂಗ್ ನೋಡ್ಕೊಂಡು ಬನ್ನಿ. ಅದೇ ರೀತಿಯಾಗಿ ನಿಮಗೆ ಈ ಸಾಂಗ್ ಇಷ್ಟ ಆದರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ವ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲ್ಮಿನ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.
ಥ್ಯಾಂಕ್ ಯು, ಜೈ ಹಿಂದ್, ಥ್ಯಾಂಕ್ ಯು, ವಂದೇ ಮಾತರಂ.